ಮಾಜಿ ಸಿಎಂ ಸಿದ್ದರಾಮಯ್ಯನವರ ಕೋಪಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅಕ್ಷರಶಃ ನಲುಗಿ ಹೋಗಿದೆ. ಸಿದ್ದರಾಮಯ್ಯ ಮಾತನಾಡ್ತಿದ್ರೆ ಏನು ಟೆನ್ಷನ್ ಇರೋದಿಲ್ಲ, ಆದರೆ ಸಿದ್ದರಾಮಯ್ಯ ಸೈಲೆಂಟ್ ಆಗೋದ್ರೆ ಎಲ್ರಿಗೂ ಟೆನ್ಷನ್. ಆ ಟೆನ್ಷನ್ ಈಗ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಶುರುವಾಗಿರೋದು. ಸಂಪುಟ ವಿಸ್ತರಣೆ ಆದಾಗಿನಿಂದ ಸಿದ್ದರಾಮಯ್ಯನವರು ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ. ಯಾವ ವಿಚಾರದ ಬಗ್ಗೆನೂ ಮಾತನಾಡ್ತಿಲ್ಲ, ಯಾರ ಜೊತೆನೂ ಫೋನ್ ಸಂಪರ್ಕದಲ್ಲಿ ಇಟ್ಕೊಂಡಿಲ್ಲ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಹುದೊಡ್ಡ ತಲೆನೋವಾಗಿರೋದು ಮತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕುರ್ಚಿ, ಸಿ.ಎಂ ಕುರ್ಚಿ ಅಳ್ಳಾಡ್ತಿರೋದು. ಇದರಿಂದಾಗಿ ಈಗ ಸಿದ್ದರಾಮಯ್ಯನವರ ಕೋಪವನ್ನು ತಣಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ 3 ಸೂತ್ರವನ್ನು ಆಯ್ಕೆ ಮಾಡ್ಕೊತಾ ಇದ್ದಾರೆ. ಏನದು 3 ಸೂತ್ರ? ಸಿದ್ದರಾಮಯ್ಯ ಕೋಪ ಮಾಡ್ಕೊಂಡಿರೋದು ಯಾಕೆ ಅನ್ನೋದನ್ನು ನೋಡೋದಾದರೆ, ಸಿದ್ದರಾಮಯ್ಯ ಉತ್ತರ ಕರ್ನಾಟಕ ಭಾಗದ ಕುರುಬರಿಗೆ ಈ ಬಾರಿ ಮಂತ್ರಿ ಮಾಡಬೇಕು. ಅದರಲ್ಲೂ ಬಸವರಾಜ್ ಶಿವಣ್ಣನವರ್ ಅಥವಾ ರಾಘವೇಂದ್ರ ಹಿಟ್ನಾಳ್ ಇವರಿಬ್ಬರಲ್ಲೊಬ್ಬರಿಗೆ ನೀವು ಮಂತ್ರಿ ಮಾಡಬೇಕು ಅಂತ ಹೇಳಿದ್ರಂತೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಉತ್ತರ ಕರ್ನಾಟಕ ಭಾಗದ ನಾಯಕರ ಹೆಸರನ್ನು ಪರಿಗಣನೆ ಮಾಡೋದಿಲ್ಲ. ಬದಲಾಗಿ ಕುರುಬ ಸಮುದಾಯದ ಗಾಯತ್ರಿ ಶಾಂತೇಗೌಡ ಅವರನ್ನು ಮಂತ್ರಿಯನ್ನಾಗಿ ಮಾಡಿಬಿಟ್ರೆ ಒಂದು ಮಹಿಳಾ ಕೋಟಾ ಕೂಡ ಭರ್ತಿ ಆಗುತ್ತೆ ಮತ್ತು ಕುರುಬರು ಕೋಟಾನು ಕೂಡ ಭರ್ತಿ ಆಗುತ್ತೆ. ಹಾಗೆ ಯಾವ ಟೆನ್ಷನ್ ಇರೋದಿಲ್ಲ ಅಂತಾನೆ ಲೆಕ್ಕಾಚಾರ ಹಾಕಿ ಗಾಯತ್ರಿ ಶಾಂತೇಗೌಡ ಅವರನ್ನು ಮಂತ್ರಿಯನ್ನಾಗಿ ಘೋಷಣೆ ಮಾಡಿದರು. ಆದರೆ ಸಿದ್ದರಾಮಯ್ಯನವ್ರಿಗೆ ಈ ವಿಚಾರ ಕೋಪ ತರಿಸ್ಬಿಡುತ್ತೆ. ನನ್ನ ಗಮನಕ್ಕೂ ತರದೇನೆ ಇವರು ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ಯಾಕೆ ಅನೌನ್ಸ್ ಮಾಡಬೇಕಿತ್ತು ಅಂಥೇಳಿ ಗಾಯತ್ರಿ ಶಾಂತೇಗೌಡ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡದಂತೆ ಸಿದ್ದರಾಮಯ್ಯನವರು ತಡೆ ಹಿಡಿತಾರೆ. ಆಗ ಸಿದ್ದರಾಮಯ್ಯನವ್ರ ವಿರುದ್ಧ ಕುರುಬ ಸಮುದಾಯ ಕೂಡ ಕೆರಳಿ ಕೆಂಡವಾಗುತ್ತೆ. ನಮ್ಮ ಸಮುದಾಯದ ಒಬ್ಬ ಹೆಣ್ಣು ಮಗಳು ಮೊದಲನೇ ಬಾರಿ ಮಂತ್ರಿ ಆಗ್ತಿದ್ರು, ಅದನ್ನು ಸಿದ್ದರಾಮಯ್ಯ ಮುರಿದಾಕಿದ್ರು. ಉತ್ತರ ಕರ್ನಾಟಕ ಭಾಗದವ್ರಿಗೆ ನೆಕ್ಸ್ಟ್ ಟೈಮ್ ಕೊಡ್ತಿದ್ರು ಅಥವಾ ಅವ್ರಿಗೂ ಕೊಡಿಸ್ಬೋದಿತ್ತು. 4 ಜನಕ್ಕೆ ಕೊಡಿಸಿದ್ರೆ ಏನಾಗ್ತಿತ್ತು? ಕುರುಬರು ಓಟ್ ಹಾಕಿಲ್ವ ಕಾಂಗ್ರೆಸ್ ಪಕ್ಷಕ್ಕೆ? ಏನು ಬರೀ 3 ಜನಕ್ಕೆ ಮಿನಿಸ್ಟ್ರು ಮಾಡಬೇಕು ಅಂತ ಬರೆದ್ಬಿಟ್ಟಿದೆಯಾ? ಯಾಕೆ ಇವ್ರು ಈ ರೀತಿ ಮಾಡಬೇಕಿತ್ತು? ಗಾಯತ್ರಿ ಶಾಂತೇಗೌಡ ಅವ್ರಿಗೂ ಕೊಡಿಸೋದಲ್ದೇ ಇನ್ನೊಂದು ಕೊಡಿಸಿದ್ರೆ ಆಗ್ತಿತ್ತು. ಇವ್ರ ಟೈಮ್ನಲ್ಲಂತೂ ಯಾರನ್ನು ಮಂತ್ರಿ ಮಾಡಲಿಲ್ಲ, ಕೇವಲ ಒಬ್ಬರನ್ನು ಮಾಡಿಬಿಟ್ರು. ಈಗ ನೋಡಿದ್ರೆ ಈ ರೀತಿ ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಗಾಯತ್ರಿ ಅವ್ರ ಹೆಸರನ್ನ ತೊಗೊಂಡಿದ್ರು ಕೂಡ ಅದನ್ನು ಮುರಿದಾಕಿದ್ದಾರೆ. ಇದು ಯಾವ ಸೀಮೆ ನ್ಯಾಯ ಅಂತ ಕುರುಬ ಸಮುದಾಯ ಕೂಡ ಸಿದ್ದರಾಮಯ್ಯನವ್ರ ವಿರುದ್ಧ ಗರಂ ಆಗುತ್ತೆ. ಆದರೆ ಏನಾರಾಗಲಿ, ಆದರೆ ಸಿದ್ದರಾಮಯ್ಯ ಕೋಪಗೊಂಡಿರೋದು ಉತ್ತರ ಕರ್ನಾಟಕ ಭಾಗದ ಕುರುಬರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋ ಕಾರಣ. ಹೀಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ 3 ಫಾರ್ಮುಲಾವನ್ನು ರೆಡಿ ಮಾಡ್ಕೋತಾ ಇದೆ. ಒಂದು, ಮಹಿಳಾ ಕೋಟಾನು ಭರ್ತಿ ಆಗಬೇಕು ಕ್ಯಾಬಿನೆಟ್ನಲ್ಲಿ. ಉತ್ತರ ಕರ್ನಾಟಕ ಭಾಗದ ಕುರುಬ ಸಮುದಾಯಕ್ಕೂ ಪ್ರಾತಿನಿಧ್ಯ ಕೊಡಬೇಕು. ಆ ರೀತಿಯಾದಂತಹ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದೆ. ಹೀಗಾಗಿ ಅವರು 3 ಮಂತ್ರಿಗಳನ್ನು ರಾಜೀನಾಮೆ ಕೊಡ್ತೀರಾ ಅಂತ ಕೇಳಿರೋದು. ಯಾರದು 3 ಮಂತ್ರಿಗಳು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿ. ನಾಗೇಂದ್ರ, ಜಮೀರ್ ಅಹಮದ್ ಖಾನ್ ಮತ್ತು ಕೆ.ಎಚ್. ಮುನಿಯಪ್ಪ. ಈ 3 ಮುಂದೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಪ್ರಸ್ತಾಪವನ್ನು ಇಟ್ಟಿದೆ. ಮುನಿಯಪ್ಪ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಅವರ ಜಾಗಕ್ಕೆ ಅವರ ಮಗಳು ರೂಪಕಲಾ ಅವರನ್ನು ತರೋದು. ರೂಪಕಲಾ ಅವರನ್ನ ಮಂತ್ರಿಯನ್ನಾಗಿ ಮಾಡಿದ್ರೆ ಮಹಿಳಾ ಕೋಟಾನು ಭರ್ತಿ ಆಗುತ್ತೆ ಮತ್ತು ಮುನಿಯಪ್ಪ ಅವರ ರಾಜೀನಾಮೆಗೆ ಬದಲಾಗಿ ಅವ್ರ ಮಗಳಿಗೆ ಮಿನಿಸ್ಟ್ರ್ ಪೋಸ್ಟ್ ಕೊಟ್ಟಾಗ ಆಗುತ್ತೆ. ಈ ಒಂದು ಫಾರ್ಮುಲಾ. ಅದು ಬಿಟ್ಟರೆ ಎರಡನೇದು ನಾಗೇಂದ್ರ, ಬಿ. ನಾಗೇಂದ್ರ, ಬಳ್ಳಾರಿಯವರು. ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಂಡು ಆ ಜಾಗಕ್ಕೆ ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ಮಂತ್ರಿಯನ್ನಾಗಿ ಮಾಡೋದು. ಅನ್ನಪೂರ್ಣ ತುಕಾರಾಮ್ ಕೂಡ ಎಸ್.ಟಿ. ಸಮುದಾಯ, ನಾಗೇಂದ್ರ ಕೂಡ ಎಸ್.ಟಿ. ಸಮುದಾಯ. ಹೀಗಾಗಿ ಮಹಿಳಾ ಕೋಟಾನು ಭರ್ತಿ ಆಗುತ್ತೆ ಮತ್ತು ಎಸ್.ಟಿ. ಸಮುದಾಯದ್ದು ಫುಲ್ಫಿಲ್ ಆಗುತ್ತೆ ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ. 3ನೇ ಆಯ್ಕೆ ಇರೋದು ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ ಅವರನ್ನು ಯಾಕೆ ಮಂತ್ರಿ ಮಾಡಿದ್ರಿ ಅಂತ ಸಿದ್ದರಾಮಯ್ಯನವರು ಕೋಪಗೊಂಡಿದ್ದಾರೆ ಅಂತ ಹಲವು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳೋ ಗೊತ್ತಿಲ್ಲ. ಆದರೆ ಇಂತಹ ಒಂದು ಚರ್ಚೆ ನಡೀತಿರೋದ್ರಿಂದ ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆಯನ್ನು ಪಡೆದು ಅವರ ಜಾಗಕ್ಕೆ ಮುಸ್ಲಿಂ ಸಮುದಾಯದ ಕನೀಸ್ ಫಾತಿಮಾ ಅವರನ್ನು ಮಂತ್ರಿಯನ್ನಾಗಿ ಮಾಡಬಹುದು. ಆ ರೀತಿ ಮಾಡಿದಾಗ ಮುಸ್ಲಿಂ ಕೋಟಾನು ಭರ್ತಿ ಆಗುತ್ತೆ, ಮಹಿಳಾ ಕೋಟಾನು ಭರ್ತಿ ಆಗುತ್ತೆ ಮತ್ತು ಇತಿಹಾಸದಲ್ಲೇ ಮೊದಲ ಬಾರಿ ಮುಸ್ಲಿಂ ಮಹಿಳೆಯೊಬ್ಬರು ಮಂತ್ರಿ ಆದರು ಅನ್ನೋ ಒಂದು ಹೆಸರು ಬರುತ್ತೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ. ಹೀಗಾಗಿ ಈ 3 ಮಂತ್ರಿಗಳ ರಾಜೀನಾಮೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಕೇಳಿದೆಯಂತೆ. ಆದರೆ ಈ 3 ರಾಜೀನಾಮೆಗೆ ಒಪ್ತಾರಾ? ಯಾರಾದರೂ ಒಬ್ಬರು ಕೊಟ್ಟರು ಸಾಕು, ಉತ್ತರ ಕರ್ನಾಟಕ ಭಾಗದ ಕುರುಬ ಸಮುದಾಯದವರಿಗೆ ಪ್ರಾತಿನಿಧ್ಯನ ಕೊಡ್ಬೋದು ಮತ್ತು ಮಹಿಳಾ ಕೋಟಾವನ್ನು ಭರ್ತಿ ಮಾಡ್ಬೋದು. ಆದರೆ ಈ 3 ಜನ ಒಪ್ತಾರಾ? ಈ 3ರಲ್ಲಿ ಯಾರ್ದಾರು ಒಬ್ಬರು ರಾಜೀನಾಮೆ ಪಡ್ಕೊಂಡ್ರು ಮತ್ತೆ ಅಸಮಾಧಾನ ಭುಗಿರೇಳುವ ಸಾಧ್ಯತೆ ಇದೆ. ಅದರಲ್ಲಿ ಕೆ.ಎಚ್. ಮುನಿಯಪ್ಪ ಅವರು ರಾಜೀನಾಮೆ ಪಡ್ಕೊಂಡ್ರೆ ಸ್ವಲ್ಪ ಅವರು ಸೈಲೆಂಟಾಗಿರ್ಬೋದು, ಯಾಕಂದರೆ ಅವ್ರ ಮಗಳೇ ಮಂತ್ರಿ ಆಗೋದ್ರಿಂದ ಅವರು ಸೈಲೆಂಟಾಗಿ ಇರ್ತಾರೆ ಅನಿಸುತ್ತೆ. ಆದರೆ ಜಮೀರ್ ಮತ್ತು ನಾಗೇಂದ್ರ ಅವರ ರಾಜೀನಾಮೆ ಪಡೆದ್ರೆ ಖಂಡಿತವಾಗಿಯೂ
ಅಸಮಾಧಾನ ಮತ್ತೊಮ್ಮೆ ಭುಗಿಲೇಳುತ್ತೆ. ಹೀಗಾಗಿ ಹೈಕಮಾಂಡ್ಗೆ ಈ ಒಂದು ವಿಚಾರ ಬಹುದೊಡ್ಡ ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ. ಸಿದ್ದರಾಮಯ್ಯನವ್ರನ್ನ ಶಾಂತಗೊಳಿಸಬೇಕು ಅನ್ನೋದಷ್ಟೇ ಅವ್ರ ಮುಂದೆ ಇರುವಂತಹ ಪ್ರಮುಖ ಆಯ್ಕೆ. ಹೀಗಾಗಿ ಸಿದ್ದರಾಮಯ್ಯನವರ ಕೋಪವನ್ನು ತಣಿಸೋದಕ್ಕೆ ಏನು ಬೇಕಾದರೂ ಮಾಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಬಂದಿರೋದು. ಈಗ ಹೈಕಮಾಂಡ್ ನಿರ್ಧಾರದಂತೆ ಈ ಮೂವರಲ್ಲಿ ಒಬ್ಬರ ರಾಜೀನಾಮೆಯನ್ನು ಪಡೆದು ಮಹಿಳಾ ಕೋಟ ಭರ್ತಿ ಮಾಡಿ ಉತ್ತರ ಕರ್ನಾಟಕ ಭಾಗದ ಕುರುಬ ಸಮುದಾಯಕ್ಕೆ ಅವಕಾಶ ಮಾಡಿಕೊಡಲಾಗತ್ತಾ, ಅಥವಾ ಸಿದ್ದರಾಮಯ್ಯನವರೇನಾದರೂ ಗಾಯತ್ರಿ ಶಾಂತೇಗೌಡ ಅವರ ವಿರುದ್ಧ ಮಾತನಾಡಿದ್ದಕ್ಕೆ ಈಗ ಕುರುಬ ವಿರೋಧಿ ಅನ್ನೋ ಪಟ್ಟ ತಗೊಂಡ್ಬಿಟ್ಟಿದ್ದಾರೆ. ಆ ಪಟ್ಟ ನನಗೆ ಬೇಡ, ಗಾಯತ್ರಿ ಶಾಂತೇಗೌಡ ಅವರನ್ನೇ ಮಂತ್ರಿಯನ್ನಾಗಿ ಮಾಡಿ, ಜೊತೆಗೆ ಮತ್ತೊಬ್ಬ ಕುರುಬರನ್ನು ಮಂತ್ರಿಯನ್ನಾಗಿ ಮಾಡಿ ಅನ್ನೋ ಒಂದು ಪ್ರಸ್ತಾಪವನ್ನು ಇಡ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ.